Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿದ್ದೋ ಆಯಿತು, ಈಗ ಟಿಕೆಟ್ ಬುಕ್ ಮಾಡಿದ್ದೋ ಆಯಿತು. ಪ್ರಜ್ವಲ್ ರೇವಣ್ಣ ಬರೋದೊಂದೇ ಬಾಕಿ. ಬಂದ ತಕ್ಷಣ ಅರೆಸ್ಟ್ ಆಗುವಂಥದ್ದು ಕೂಡ ಫಿಕ್ಸ್. ಬೆಂಗಳೂರು ಎಂಟ್ರಿಗೆ ಕೌಂಟ್ ಡೌನ್ ಶುರುವಾಗಿದೆ. ಪ್ರಜ್ವಲ್ ರೇವಣ್ಣಂದು ಹೇಳದಂತೆ ಬರ್ತಾರಾ, ಕೈ ಕೊಡ್ತಾರಾ, ಇದು ಕೂಡ ಇದೆ. ಯಾಕಂದರೆ ಈಗಾಗಲೇ 5 ಸರಿ ಬುಕ್ ಮಾಡಾಗಿದೆ. ಮೇ 31ಕ್ಕೆ ಬರ್ತೀನಿ, ಬೆಳಗ್ಗೆ 10 ಗಂಟೆ ನಾನು SIT ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾಯಿತು. ಮ್ಯೂನಿಕ್ನಿಂದ ಟಿಕೆಟ್ ಕೂಡ ಬುಕ್ ಆಗಿದೆ. ನಿನ್ನೆ ನಿರೀಕ್ಷಣಾ ಜಾಮೀನಿಗೆ ದಿಢೀರ್ನೆ ಅರ್ಜಿ ಸಲ್ಲಿಸಲಾಗಿದೆ. ಮೂರು ಪ್ರಕರಣಗಳಲ್ಲೂ ಕೂಡ ಬೇಲ್ ಕೊಡಿ ಅಂತ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಲಾಗಿದೆ. ಹೀಗಾಗಿ SITಗೆ ಈಗ ಮತ್ತೆ ಅನುಮಾನ ಕಾಡ್ತಾ ಇದೆ. ಮತ್ತೆ ಬರಬಹುದಾ, ಕೈ ಕೊಡಬಹುದಾ ಅಂತ. ಯಾಕಂದರೆ ದಿಢೀರ್ನೆ ಈ ಮೂರೂ ಅರ್ಜಿಗಳಿಗೆ ಸಂಬಂಧಪಟ್ಟಂಗೆ, ಮೂರು ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಅರ್ಜಿ ಹಾಕ್ಕೊಂಡಿರುವಂಥದ್ದು. ಹೀಗಾಗಿ ಬರಬಹುದಾ, ಕೈ ಕೊಡಬಹುದಾ, ಇವೆಲ್ಲ ಪ್ರಶ್ನೆಗಳು ಕೂಡ ಇದೆ. ಯಾಕಂದರೆ ಹೇಳಿದ ಪ್ರಕಾರ ಬರಲಿಲ್ಲ ಅಂತಂತಂದರೆ ಇನ್ನಷ್ಟು ಮುಜುಗರಗಳ ಗ್ಯಾರಂಟಿ. ಯಾಕಂದರೆ ಗೃಹ ಸಚಿವರು ಕೂಡ ಹೇಳಿದರು, ನಾಳೆಗೇ ಅವ್ರದ್ದು ಬರಲೇಬೇಕು, ಬಂದ ತಕ್ಷಣ ಅರೆಸ್ಟ್ ಆಗಲೇಬೇಕು. ಯಾಕಂದರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆಯಲ್ಲ, ಅದರ ಅವಧಿ ಕೊನೆಯಾಗುತ್ತೆ. ಹೀಗಾಗಿ ಬರದೇ ಬೇರೆ ಮಾರ್ಗ ಇಲ್ಲ, ಬಂದ ತಕ್ಷಣ ಅರೆಸ್ಟ್ ಮಾಡ್ತೀವಿ ಅಂತ. ಇನ್ನು ಜಾಮೀನು ನೆಪ ಇಟ್ಕೊಂಡು ಏನಾದರೂ ಕೈ ಕೊಡಬಹುದಾ? ಪ್ರಜ್ವಲ್ ಹೊಸ ನಡೆ ಒಂದು ಲೆಕ್ಕದಲ್ಲಿ ಅನುಮಾನ ಸೃಷ್ಟಿ ಮಾಡಿದೆ. ನಿರೀಕ್ಷಣಾ ಬೇಲ್ ಅರ್ಜಿ, ನಿರೀಕ್ಷಣಾ ಜಾಮೀನು ಅರ್ಜಿ ನಾಳೆಗೆ ಮುಂದೂಡಲ್ಪಟ್ಟಿರುವಂಥದ್ದು. ತುರ್ತು ವಿಚಾರಣೆಗೆ ವಿಶೇಷ ಕೋರ್ಟ್ ನಿರಾಕರಿಸಿತು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ರಾತ್ರಿ ಬಂದರೆ ಪ್ರಜ್ವಲ್ ಬಂಧನ ಬಹುತೇಕ ಖಚಿತ. ಮಧ್ಯಾಹ್ನ 3:30ಕ್ಕೆ ವಿಮಾನ ಹತ್ತಿದರೆ ಡೆಫಿನೆಟ್ಲಿ ಬಂದ ತಕ್ಷಣ ಅರೆಸ್ಟ್ ಮಾಡ್ತಾರೆ. ಎಲ್ಲಿಂದ ಹೊರಡ್ಬೋದು, ಎಲ್ಲಿಗೆ ಬರಬಹುದು, ಇವೆಲ್ಲವೂ ಕೂಡ ಇದ್ದೇ ಇದೆ. ಟಿಕೆಟ್ ಕೂಡ ಬುಕ್ ಆಗಿದೆ. ಆದರೆ ಯಾವುದನ್ನೂ ಕೂಡ ನಂಬುವ ಸ್ಥಿತಿಯಲ್ಲಿ SIT ಇಲ್ಲ. ಯಾಕಂದರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿರೋದು ಮೂರು ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ. ತುರ್ತು ವಿಚಾರಣೆಯನ್ನು ನಿರಾಕರಿಸಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಅದನ್ನು ತುರ್ತಾಗೇನು ಅದನ್ನು ಪರಿಗಣಿಸಬೇಕು ಅನ್ನುವಂಥದ್ದೇನಿಲ್ಲ ಅಂತ ಕೋರ್ಟ್ ಹೇಳಿದೆ. ಅದನ್ನು ನಾಳೆಗೆ ಮುಂದೂಡಿದೆ. ಹೀಗಾಗಿ ಬಹುಶಃ ಇದೇ ನೆಪದಲ್ಲಿ ಏನಾದರೂ ಮುಂದಕ್ಕೆ ಹೋಗ್ಬಿಟ್ರೆ, ಇಂಥ ಒಂದು ಪ್ರಶ್ನೆಗಳು ಕೂಡ SITಗೆ ಕಾಡ್ತಾ ಇವೆ. ಬಂದ ತಕ್ಷಣ ಅರೆಸ್ಟ್ ಆಗುವಂಥದ್ದು ಬಹುತೇಕ ಫಿಕ್ಸ್. ಯಾಕಂದರೆ ಬಿಡೋ ಪ್ರಶ್ನೆನೇ ಇಲ್ಲ. ಹೇಳಿದ ಪ್ರಕಾರ ಏನಾದರೂ ಬಂದರೆ ಬೆಂಗಳೂರಿಗೆ ಕಾಲಿಡ್ತಿದ್ದಂಗೆನೇ ಅರೆಸ್ಟ್ ಫಿಕ್ಸ್. SIT ಈಗಾಗಲೇ ಎಲ್ಲ ತಯಾರಿ ಮಾಡಿಕೊಂಡಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ SIT ಟೀಮ್ ಠಿಕಾಣಿ ಹೂಡಿದೆ. ಹೆಂಗರಾಗಲಿ ಅಂತೇಳಿ ಬೇರೆ ಬೇರೆ ವಿಮಾನ ನಿಲ್ದಾಣಗಳಿಗೂ ಕೂಡ ಈಗಾಗಲೇ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿಗೆ ಬರ್ತಿದ್ದಂಗೆನೇ ಇಮ್ಮಿಗ್ರೇಷನ್ನಲ್ಲೇ ಅವ್ರನ್ನ ವಶಕ್ಕೆ ಪಡಿತಾರೆ. ಸೊ ಇದು ಸುಮ್ಮನೆ ಒಂದು ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀವಿ. ಇದೇ ರೀತಿ ಬರ್ತಾರೆ ಅಂತಲ್ಲ ಅವರು. ಯಾಕಂದರೆ ಮೊನ್ನೆ ವಿಡಿಯೋದಲ್ಲಿ ಮಾತಾಡಿದ್ದು, ಆ ವಿಡಿಯೋದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ನೀಟಾಗಿ ಗಡ್ಡ ಟ್ರಿಮ್ ಮಾಡಿಕೊಂಡು ಏನು ಚಿಂತೆಗಿಂತೆ ಆ ಥರದ್ದೇನು ಕಾಣ್ತಿರಲಿಲ್ಲ. ಹಣೆಗೆ ಕುಂಕುಮ ಬೇರೆ ಇಟ್ಕೊಂಡಿದ್ರು. ಏನು ಅಲ್ಲಿಂದ ಮಾಡಿದ್ರೋ, ಇಲ್ಲಿಂದಲೇ ವಿಡಿಯೋ ಮಾಡಿದ್ರೋ, ಈ ಥರದ್ದೆಲ್ಲ ಪ್ರಶ್ನೆಗಳು ಕೂಡ ಕೇಳಿಬಂದಿದ್ವು. ಆದರೆ ಇದೆಲ್ಲದಕ್ಕೂ ಉತ್ತರ ಅನ್ನೋ ರೀತಿಯಲ್ಲಿ ಟಿಕೆಟ್ ಬುಕ್ ಆಗಿದೆ. ಟಿಕೆಟ್ ಬುಕ್ ಆಗಿರುವಂಥ ಹಿನ್ನೆಲೆಯಲ್ಲಿ ಬರಲೇಬೇಕು, ಬಂದ ತಕ್ಷಣ ಅರೆಸ್ಟ್ ಆಗಲೇಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈಗ SIT ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ರೆಡಿಯಾಗಿದೆ ಟೀಮ್. ಬಂದ ತಕ್ಷಣ ವಶಕ್ಕೆ ಪಡಿತಾರೆ.
ಬನ್ನಿ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್ ಭಾಳ ಗಮನಿಸಬೇಕಾದಂಥ ಸಂಗತಿ ಒಂದು ಕಡೆಗೆ ಏನು ಅಂದರೆ ಬರ್ತಾರೋ ಇಲ್ವೋ ಅನ್ನುವಂಥ ಸಂಗತಿಗಳು ಕೂಡ ಇದೆ. ಯಾಕಂದರೆ ನಿನ್ನೆ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಇವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಗುಜರಾಯಿಸ್ಕೊಂಡ್ರೆ ನೋಡಿದ್ರೆ ಬರುವಂಥದ್ದು ಅನುಮಾನನ ಅನ್ನುವಂಥ ಪ್ರಶ್ನೆ ಕೂಡ ಈಗ SIT ಕಾಡ್ತಾ ಇದೆ. ನಂಬರ್ 1. ನಂಬರ್ 2, SIT ಈಗ ಬಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಎಲ್ಲ ರೀತಿಯ ಪ್ಲಾನನ್ನು ಮಾಡ್ಕೊಂಡಿದೆ. ಬರೀ ಕೆಂಪೇಗೌಡ ವಿಮಾನ ನಿಲ್ದಾಣ ಮಾತ್ರ ಅಲ್ಲ, ಬೇರೆ ಬೇರೆ ವಿಮಾನ ನಿಲ್ದಾಣಗಳಿಗೂ ಕೂಡ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೇರೆ ಬೇರೆ ಕಡೆಗೆ ಟೀಮ್ ಕೂಡ ಈಗಾಗಲೇ ಠಿಕಾಣಿ ಹೂಡಿದೆ. ಸೊ ಏನಾಗಬಹುದು? ಖಂಡಿತ ರಂಗನಾಥ್, ಈಗ ಪ್ರಜ್ವಲ್ ರೇವಣ್ಣ ಮುಂದಿನ ನಡೆ ಏನು ಅನ್ನುವಂಥದ್ದು ಸದ್ಯ ಮೂಡಿಸಿರುವಂತಹ ಕುತೂಹಲ. ಈಗಾಗಲೇ ನಿನ್ನೆ ನಡೆದಂತಹ ಒಂದಿಷ್ಟು ಬೆಳವಣಿಗೆಗಳ ಬಳಿಕವಾಗಿ ಮುಂದೆ ಏನಾಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಾದ್ಕೊಳ್ತಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಫ್ಲೈಟನ್ನು ಕೂಡ ಬುಕ್ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಜೊತೆಗೆ ಹಿಂದೆ ವಿಡಿಯೋ ಕೂಡ ಬಿಡುಗಡೆ ಮಾಡಿ ನಾನು 31ನೇ ತಾರೀಕು ಬರ್ತೀನಿ ಅನ್ನುವಂಥ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಆ ನಿಟ್ಟಲ್ಲಿ ಈಗಾಗಲೇ SIT ಅಧಿಕಾರಿಗಳು ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಾಗಿರುವಂಥದ್ದು. ಈಗಾಗಲೇ ಲುಕೌಟ್ ನೋಟಿಸನ್ನು ಜಾರಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಆ ಏರ್ಪೋರ್ಟ್ ಬಂದರು ಸೇರಿದಂತೆ ಹಲವು ಕಡೆ ಈಗಾಗಲೇ ಲುಕೌಟ್ ನೋಟಿಸನ್ನು ಜಾರಿ ಮಾಡಿರುವಂಥ ನಿಟ್ಟಲ್ಲಿ ಒಂದು ಪರಿಶೀಲನಾ ಕಾರ್ಯಗಳು ಕೂಡ ನಡೆಯುವಂಥದ್ದು. ಅದರ ಜೊತೆಗೆ ಈಗಾಗಲೇ SIT ಅಧಿಕಾರಿಗಳು ಕೂಡ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಲಿಕ್ಕೆ ಅಂತ ಹೇಳಿ ಸಾಕಷ್ಟು ಒಂದು ತಯಾರಿಗಳನ್ನು ಮಾಡಿಕೊಂಡು ಈಗಾಗಲೇ ಏರ್ಪೋರ್ಟ್ನಲ್ಲಿ ಠಿಕಾಣಿ ಕೂಡ ಹೂಡಿರುವಂಥದ್ದು. ಸದ್ಯ ಈಗಾಗಲೇ ಬುಕ್ ಆಗಿರುವಂತಹ ಏರ್ಪೋರ್ಟ್ನ ಏನು ಫ್ಲೈಟ್ ಟಿಕೆಟ್ನ ಆಧಾರದ ಮೇಲೆ ಈಗಾಗಲೇ SIT ಅಧಿಕಾರಿಗಳು ಬಂಧನ ಮಾಡಲಿಕ್ಕೆ ಮುಂದಿನ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಈಗಾಗಲೇ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ನಿನ್ನೆ ಕೋರ್ಟ್ನಲ್ಲಿ ಆದಂತಹ ಒಂದು ಡೆವಲಪ್ಮೆಂಟ್ ಏನಿದೆ ಅದರಿಂದ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಬರುವಂಥದ್ದು ಡೌಟಾ ಅನ್ನುವಂಥ ನಿಟ್ಟಲ್ಲಿ ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂಥ ಅರುಣ್ ಅವರು ಏನು ಇರುವಂತಹ 3 ಪ್ರಕರಣಗಳ ಸಂಬಂಧವಾಗಿ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೂಡ ಮಾಡಿದ್ರು. ಆದರೆ SIT ಪರ ವಕೀಲರು ಇದಕ್ಕೆ ಆಕ್ಷೇಪಣೆ ಮಾಡಲಿಕ್ಕೆ ಅಂತ ಹೇಳಿ ಈಗಾಗಲೇ ಸಮಯಾವಕಾಶ ಬೇಕಾಗಿದೆ. ಹಾಗಾಗಿ ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನು 31ಕ್ಕೆ ಈಗಾಗಲೇ ಕೋರ್ಟ್ ವರ್ಗಾವಣೆ ಮಾಡಿರುವಂಥದ್ದು. ಅಂದರೆ 31ನೇ ತಾರೀಕು ಈ ವಿಚಾರಣೆ ಕೂಡ ನಡೆಯುವಂಥದ್ದು. ಈ ನಡುವೆ ಎಲ್ಲೋ ಒಂದು ಕಡೆ ಇವತ್ತು ಪ್ರಜ್ವಲ್ ರೇವಣ್ಣ ಬರ್ತಾರೆ ಮಧ್ಯರಾತ್ರಿ ಅನ್ನುವಂಥ ಸಂದರ್ಭದಲ್ಲಿ ಈ ಅರ್ಜಿ ವಿಚಾರಣೆಯ ಬಳಿಕವಾಗಿ ಬರ್ತಾರಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಅನುಮಾನ ಮೂಡಿರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಬಂದಾದ ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಮುಜುಗರಗಳು ಖಚಿತ ಗ್ಯಾರಂಟಿ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಎಲ್ಲ ರೀತಿಯ ಪ್ಲಾನ್ ಮಾಡ್ಕೊಂಡಿದೆ. ಅಲ್ಲಲ್ಲಿ ಪ್ರತಿಭಟನೆಗಳು, ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಪ್ರತಿಭಟನೆಗಳಾಗ್ತಾ ಇವೆ. ಇದೆಲ್ಲದರ ಜೊತೆಗೆ ಏನು ಅಂದರೆ ಮಹಿಳಾ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇವೆ, ಧರಣಿ ಮಾಡ್ತಾ ಇವೆ. ಮಹಿಳಾ ಸಂಘಟನೆಗಳ ಜೊತೆಗೆ ಬೇರೆ ಬೇರೆ ಸಂಘಟನೆಗಳು ಕೂಡ ಸೇರ್ಕೊಂಡಿವೆ. ಬೆಳಗ್ಗೆ 11 ಗಂಟೆಗೆ ಶುರುವಾಗುತ್ತೆ ಪ್ರತಿಭಟನಾ ಮೆರವಣಿಗೆ. ಹೇಮಾವತಿ ಪ್ರತಿಮೆಯಿಂದ DC ಕಚೇರಿವರೆಗೂ ಕೂಡ ಮೆರವಣಿಗೆ ಮಾಡ್ತವೆ ಸಂಘಟನೆಗಳು. ನಂತರ ಹಾಸನದ DC ಕಚೇರಿ ಬಳಿ ಬೃಹತ್ ಬಹಿರಂಗ ಸಭೆ. ಪ್ರಜ್ವಲ್ ಬಂಧಿಸಿ, ಈ ಮುಖಾಂತರ ಸಂತ್ರಸ್ತ ಮಹಿಳೆಯರ ಘನತೆಯನ್ನು ರಕ್ಷಣೆ ಮಾಡಿ, ಇನ್ನು ಪೆನ್ ಡ್ರೈವ್ ಹಂಚಿದವರನ್ನು ಕೂಡ ಸುಮ್ಮನೆ ಬಿಡಬೇಡಿ. ಇವೆಲ್ಲ ಕ್ರಮಗಳಿಗೆ ಆಗ್ರಹಿಸಿ ಪ್ರತಿಭಟನೆ ನಾವು ನೋಡ್ತಾ ಇದ್ದೀವಿ. ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ, ಮುಜುಗರಗಳ ಮೇಲೆ ಮುಜುಗರ, ಕಟ್ಟಿಟ್ಟ ಬುತ್ತಿ. ಪ್ರತಿಮೆಯಿಂದ DC ಕಚೇರಿಯವರೆಗೂ ಕೂಡ ಪ್ರತಿಭಟನೆ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಮುಖಾಂತರ DC ಅವರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸ್ತಾರೆ. ಬಹುಶಃ ಬೇರೆ ಬೇರೆ ಕಡೆಗೂ ಕೂಡ ಈ ಮುಖಾಂತರ ಪ್ರತಿಭಟನೆಗಳು ಶುರುವಾದರೆ ಆಶ್ಚರ್ಯ ಇಲ್ಲ. ಜೊತೆಗೆ ಏನಂದರೆ ಇವರೇನೋ ಅವ್ರನ್ನ ಬಂಧಿಸಿ ಅಂತ ಹೇಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಬಂಧಿಸ್ತಾನೆ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಏನು ಸನ್ಮಾನ ಮಾಡಿ ಕರ್ಕೊಂಬರಕ್ಕೆ ಸಾಧ್ಯನಾ? ಬಂಧನ ಗ್ಯಾರಂಟಿ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.